Hi. Hi, 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 hi. Hi. Welcome to Europe. Abhishek. I am Koi. Kai. Thank you. Thank you. Oh, ಸಾರಿ. ಯುರೋಪ್ ಅಲ್ಲಿ ವೆಲ್ಕಮ್ ಮಾಡದೆ ಹೀಗೆ. ಇದಕ್ಕೆ ಪೆಕ್ ಅಂತ ಕರೀತಾರೆ. ನೀವು ಇಲ್ಲಿರೋ ತನಕ ಇದನ್ನೆಲ್ಲ ಕಲಿಯೋದು ಒಳ್ಳೇದು. ನೀವು ಸ್ವಲ್ಪ ಬಾಯಿ ತೊಳ್ಕೊಂಡ್ರೆ ಇನ್ನೂ ಒಳ್ಳೇದು. ಪ್ಲೀಸ್ ಬನ್ನಿ. 1 ಮಿನಿಟ್. ಯಾಕೆ? ಇದನ್ನ ಎಸ್ಕಲೇಟರ್ ಅಂತ ಕರೀತಾರೆ. ಇದ್ರ ಮೇಲೆ ನೀವು ನಿಂತ್ಕೊಂಡ್ರೆ ಸಾಕು, ಕೆಳಗೆ ಅದೇ ಕರ್ಕೊಂಡು ಹೋಗ್ಬಿಡುತ್ತೆ. ಓಕೆ, ಬಿ ಕೇರ್ಫುಲ್. ಓಕೆ ಮೇಡಮ್, ಬಿ ಕೇರ್ಫುಲ್. ಬನ್ನಿ. ನಿಮ್ಗೆ ಇದೆಲ್ಲ ಬಹಳ ಚೆನ್ನಾಗಿ ಗೊತ್ತು ಅನ್ಸುತ್ತೆ. 20 ವರ್ಷದಿಂದ ಇಲ್ಲೇ ಇದ್ದೀನಲ್ಲ. ಏರ್ಪೋರ್ಟ್ ಅಲ್ಲ? ಹಲೋ, ಏರ್ಪೋರ್ಟ್ ಅಲ್ಲ, ಯುರೋಪ್ ಅಲ್ಲಿ ನೋಡಿ. ಅಯ್ಯೋ, ಕಾಯ್, ಸಾರಿ, ನಮಗ್ ನಿಮ್ ತರ ಇಳಿಬೇಕು ಅಂತ ಗೊತ್ತಾಗ್ಲಿಲ್ಲ, ಮಾಮೂಲಿ ಇಳಿದ್ಬಿಟ್ವಿ. ಮಿಸ್ಸಸ್ ಕಾಯ್ ಅವ್ರು ಏನಾಗಿದ್ದಾರೆ? ಹಣ್ಣಾಗಿದ್ದಾರೆ. ಅಂದ್ರೆ ಡೆತ್ ಬೆಡ್ ಅಲ್ಲಿ ಇದಾರಾ? ಓ ಸಾರಿ, ನಾನು ಹೇಳಿದ್ದು ಫಿಸಿಕಲಿ ಅಲ್ಲ, ಮೆಂಟಲಿ. ಪಕ್ವವಾಗಿ ಹಣ್ಣಾಗಿ ಮನೇಲಿದ್ದಾರೆ. ಇಂಡಿಯನ್? ಯುರೋಪಿಯನ್. ಅಂದ್ರೆ ಲವ್ ಮ್ಯಾರೇಜ್? 20 ವರ್ಷದ ಕೆಳಗೆ ಆಕಸ್ಮಿಕವಾಗಿ ಪರಿಚಯ ಆಯ್ತು. ಇಟ್ಸ್ ಅ ಲಾಂಗ್ ಸ್ಟೋರಿ, ಬ್ಯಾಕ್. ಹಲೋ, ಯಾ, SP ಮೆಣಸಿನಕಾಯಿ ಸ್ಪೀಕಿಂಗ್. ಯಾ ಸಿಂಗ್. Okay. 1 minute. You know Rocco of hotel? Yes, I know. Okay. Yeah, okay. You can go. Okay. You can go. Hello. Hey, ನಾನಿನ್ನು ಹತ್ತಿಲ್ಲ. Take your keys, please. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ. ಸಾರಿ, ಟ್ಯಾಕ್ಸಿ ಡ್ರೈವರ್ಗಳೆಲ್ಲ ಸಿಕ್ಕಾಪಟ್ಟೆ ಸ್ಪೀಡ್. ಹೌದು, ಅಡ್ರೆಸ್ ಹೇಳಿದ್ರೆ ಸಾಕು, 10ವರೆಗೂ ವೇಟೇ ಮಾಡಲ್ಲ. ಕೀಸ್ ತೊಗೊಂಡಿದ್ದೀರಾ? ಬೆಳಿಗ್ಗೆ 10 o'clock ಶಾರ್ಪ್ ನಾವು ಮೆಬೆಲಿನ್ ಕಂಪನಿಯಲ್ಲಿ ಇರಬೇಕು. 10 o'clock ನಾವು ಅಲ್ಲಿ ಇರಬೇಕು ಅಂದ್ರೆ 9 o'clock ಎಲ್ಲ ಇಲ್ಲಿಂದ ನಾವು ಹೊರಟು ಬಿಡಬೇಕು. 8:50ಗೆ ನೀವು ಲಾಬಿಲಿ ಇರಬೇಕು. 8:45 ನೀವು ಲಿಫ್ಟ್ ಅಲ್ಲಿ ಇರಬೇಕು. ಇಂಡಿಯನ್ ಟೈಮಿಂಗ್ ತರ 10 ಅಂದ್ರೆ 11 o'clock ಹೊರಡೋದಲ್ಲ. ಓಕೆ, ಹಾಗೆ ನಾವಿರ್ಬೇಕು ಅಂದ್ರೆ ನೀವೀಗ ರೈಟ್ ಹೇಳ್ಬೇಕು. ಥ್ಯಾಂಕ್ ಯು, ಬಾಯ್. ಸಾರಿ ಅಂತೆ, ಸಾರಿ. ಬೇರೆ ರೂಮ್ ಬರ್ಬೇಕಾದ್ರೆ ನಾಕ್ ಮಾಡ್ಬೇಕು ಅನ್ನೋ ಮ್ಯಾನರ್ಸ್ ಇಲ್ಲ ನಿನ್ಗೆ? ಸಾರಿ, ನನ್ ರೂಮ್ ಅಂತ ತಿಳ್ಕೊಂಡೆ. ಓ, ಇವಳೇನ್ ಮಹಾರಾಣಿ, ಇಡೀ ಹೋಟ್ಲೆ ಕೊಟ್ಬಿಡ್ತಾರೆ ಇವಳಿಗೆ. ನಿನ್ನಂದೇನ್ ಪ್ರಯೋಜನ? ಈ ಕನೆಕ್ಟ್ ರೂಮ್ ಕೊಟ್ನಲ್ಲ, ಮೆಣಸಿಗೆ ಹಾಕೋ ಅರಿಬೇಕು. ಅವ್ನ ಆಮೇಲೆ ಅರಿಯುವಂತೆ. ಟವಲ್ ಸುತ್ಕೋ, ನೋಡಕ್ ಆಗ್ತಿಲ್ಲ. ಹಲೋ, ವೆಲ್ಕಮ್. ಈಸ್ ಮಿಸ್ಟರ್ ಅಭಿಷೇಕ್. ಹಲೋ. ಐಶ್ವರ್ಯ. I'm Marina. Hi. Hi, Hi. Nancy. Hi. Okay. Hello. See you later. Bye. Well, I would like to present you with the details of this plan. And first of all, I think the brand is doing really well. And we need to encash on this one. And we need to introduce a lot more colors when it comes to the section of lipsticks and eyeshadows. And I also think we should look What's out your name? And I also Abhi. think apart from introducing all these cosmetics, I am Nancy. You're so handsome. ಥ್ಯಾಂಕ್ ಯು. we should look out for a new way to introduce this brand. So, what do you think? Do you think we need anything more? It's okay. Okay, my colleague will present the rest to you. Okay. Let me explain you about. I'll give you pleasure. I'll give you pleasure. Actually, shall we meet after lunch? Okay, we will meet after lunch. Thank you. ಯಾವಾಗ ನೋಡಿದ್ರು ಕಪ್ಪೆ ತರ ಒಟ್ಗುಡ್ತಾ ಇರ್ತೀಯಲ್ಲ, ಅದೇ ಮೀಟಿಂಗ್ ಅಲ್ಲಿ ಮಾತಾಡಕ್ ನಿನ್ಗೇನಾಗಿತ್ತು? 10 crores ಪ್ರಾಜೆಕ್ಟ್ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿಮ್ಮ ಅಂಕಲಿಗೆ ಹೇಗ್ ಮುಖ ತೋರ್ಸೋದು? ಅದೇನಾಯ್ತು ಅಂದ್ರೆ, ನೀನೇನು ಹೇಳ್ಬೇಡ. ನ್ಯಾನ್ಸಿ ಜೊತೆ ಹಲ್ಕಿಸ್ಯಕ್ಕೆ ಹರಟೆ ಹೊಡಿಯಕ್ಕೆ ನಾವಿಲ್ಲಿಗೆ ಬಂದಿಲ್ಲ. ನಾನು ಹೇಳ ಸ್ವಲ್ಪ ಕೇಳ್ತೀಯಾ? ಸೂಟ್ ಹಾಕೊಂಡು ಪೋಸ್ ಕೊಟ್ರೆ ಸಾಲ್ದು, ಅದಕ್ಕೆ ಸೂಟ್ ಆಗೋ ರೀತಿ ಕೆಲ್ಸಾನು ಮಾಡ್ಬೇಕಲ್ಲ. ಅಟ್ಲೀಸ್ಟ್ ಒಂದಿನಾದ್ರೂ ಸೀರಿಯಸ್ ಆಗಿದ್ಯಾ? ಛೇ. What are your plans to launch in India? Well,
I will do this presentation. Okay. The cosmetic market in India is very huge. ನಿಂಗ್ ತಲೆ ಕೆಟ್ಟ ಹೋಗಿದ್ಯಾ? ಅಷ್ಟು ಇಂಪಾರ್ಟೆಂಟ್ ಮೀಟಿಂಗ್ ನಡೀತಾ ಇದ್ರೆ ನನ್ ಬಾಯಿಂದ ಮಾತೇ ಬರ್ಲಿಲ್ಲ. ಈಗ ಗೊತ್ತಾಯ್ತಾ ನಾನು ಯಾಕೆ ಮಾತಾಡ್ಲಿಲ್ಲ ಅಂತ? ಸೇಮ್ ಪ್ರಾಬ್ಲಮ್. ನ್ಯಾನ್ಸಿ ನನಗೂ ಬಾಯಿಂದ ಮಾತೇ ಬರ್ಲಿಲ್ಲ. ಏನಂದೆ ನೀನು? ಸೂಟ್ ಹಾಕೊಂಡ್ರೆ ಸಾಲದು, ಸೂಟ್ ಆಗೋತ್ರ ಕೆಲಸ ಮಾಡ್ಬೇಕು ಅಂತಲ್ಲ. ನೀನು ಅಷ್ಟೇ, ಸೆಂಟ್ ಹಾಕೊಂಡ್ರೆ ಸಾಲದು, ಡೀಸೆಂಟ್ ಆಗಿ ಬಿಹೇವ್ ಮಾಡೋದ್ ಕಲ್ತ್ಕೋ. Hi. Join me for dinner? ನೋ, ವಿ ಬೋತ್. No, he's absolutely free. Please take him. ಎಕ್ಸ್ಕ್ಯೂಸ್ ಮೀ. ಮೀಟಿಂಗ್ ಎಲ್ಲ ಚೆನ್ನಾಗಾಯ್ತಾ? ಫಿಟ್ಟಿಂಗ್ ಚೆನ್ನಾಗಾಯ್ತು. ಫಿಟ್ಟಿಂಗಾ? ಹುಡುಗ ಇಲ್ಲಿ? ಆ ಹುಡುಗಿ ಊಟಕ್ಕೆ ಅಂತ ಕರ್ಕೊಂಡು ಹೋದ್ಲು. ಅಯ್ಯೋ, ಇದೇ ತರ ಯಾವ್ದೋ ಹುಡುಗಿಯಿಂದ ಊಟಕ್ಕೆ ಹೋಗಿನೇ 20 ವರ್ಷದಿಂದ ಇಲ್ಲೇ ಊಟ ಹೊಡ್ಕೊಂಡು ಕೂತಿದ್ದೀನಿ. ಬುದ್ಧಿಗಿದ್ಯಾ ನಿಂಗೆ? ಅವಳ ಜೊತೆ ಬಿಟ್ಟು ಬರ್ತಾ ಇದ್ಯಲ್ಲ. ನೀನ್ ಯಾಕೆ ಅವಳನ್ನ ಬಿಟ್ಟು ಬಂದೆ? ಅವಳ ಜೊತೆ ಡಿನ್ನರ್ಗೆ ಹೋದ್ರೆ ಅವಳು ನನ್ನೇ ತಿಂದಾಕ್ಬಿಡ್ತಾಳ ಅಷ್ಟೇ. ಬಾ. ಇಂಟೆಲಿಜೆಂಟ್ ಬಾಯ್. ಹಲೋ, ಅಲ್ಲಿ ನೋಡಿ, ಅಲ್ಲಿ ಬ್ರಿಡ್ಜ್ ಇದೆಯಲ್ಲ, ಅದ್ರ ಹಿಂದೆ ಒಂದು ಬ್ಯೂಟಿಫುಲ್ ಊರಿದೆ. ಯುರೋಪ್ ಅಲ್ಲೇ ಅದೇ ಅಟ್ರಾಕ್ಟಿವ್ ಟೂರಿಸಂ ಪ್ಲೇಸ್. ನೀವ್ ಅಲ್ಲೋದ್ರೆ ಒಳ್ಳೆ ಶಾಪಿಂಗ್ ಎಲ್ಲ ಮಾಡ್ಬೋದು. 20 ವರ್ಷದ ಹಿಂದೆ ನನ್ನ ವೈಫ್ ನಾನು ಇಲ್ಲೇ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು. ನಿಮ್ ವೈಫ್ ನ ಸತಿ ಮೀಟ್ ಮಾಡ್ಬೇಕಲ್ಲ. ತಪ್ಪು. ಚೇಚೆ ಆತರ ಅಲ್ಲ, ಸುಮ್ನೆ ಬೇಡ ಕ್ಯಾಶುವಲ್ ಅಂತ ಹೇಳದ್ನಲ್ಲ. ಬನ್ನಿ ಹೋಗೋಣ. ನೀವ್ ಹೊರಟ್ ಬನ್ನಿ, ನಾನು ಇಲ್ಲೇ ಇರ್ತೀನಿ. ಅರ ನೋಡ್ಬೇಕಾಗಿರೋ ಜಾಗನೇ ಇಲ್ಲೇ ಇರೋದು. ಸ್ವರ್ಗ ಇದ್ದಂಗಿದೆ. ಇಲ್ಲ, ನನಗೆ ಈ ಸ್ವರ್ಗನೇ ಸಾಕು. ಆ ಕಡೆ ಇನ್ನು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದಾರಲ್ಲ. ನನಗೆ ತುಂಬಾ ಚೆನ್ನಾಗಿದ್ರೆ ಇಷ್ಟ ಆಗಲ್ಲ. ಇಷ್ಟೊತ್ತು ಚೆನ್ನಾಗಿದ್ರಲ್ಲ ಸರ್, ಏನಾಯ್ತು? ಏನ್ ಮೈ ಹುಷಾರಿಲ್ವಾ? ಇಲ್ಲ, ನಾನು ಕರೆಕ್ಟ್ ಆಗೇ ಇದ್ದೀನಿ. ಮತ್ ಯಾಕೆ ಆ ಕಡೆ ಬರ್ತಾ ಇಲ್ಲ? ನನಗೆ ನೀರು ಅಂದ್ರೆ ಭಯ. ನೀರು ಅಂದ್ರೆ ಯುರೋಪಿಯನ್ಸ್ಗೂ ಭಯನೇ, ಅದಕ್ಕೆ ಬ್ರಿಡ್ಜ್ ಕಟ್ಟಿರೋದು. ನೋಡಿ, ನಾನು ಪಾಸ್ಟ್ ಗೊತ್ತಿದ್ರೆ ಈ ತರ ಮಾತಾಡ್ತಿರ್ಲಿಲ್ಲ. ನಮ್ ಫ್ಯೂಚರ್ ಗೊತ್ತಿಲ್ಲದೆ ಓದಾಡ್ತಾ ಇದೀವಿ. ಇವ್ರು ಪಾಸ್ಟ್ ಬಗ್ಗೆ ಏನಂದ್ರೆ? ಅಲ್ಲ, ನಿಮ್ ಪಾಸ್ಟ್ ಅಂದ್ರಲ್ಲ, ಅದೇನು? ಚಿಕ್ಕ ವಯಸ್ಸಲ್ಲಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೊಗೇನಕಲ್ ಫಾಲ್ಸ್ಗೆ ಟ್ರಿಪ್ ಹೋಗಿದ್ವಿ. ನನ್ನ ಕ್ಲೋಸ್ ಫ್ರೆಂಡ್ ವಿಜಯ್ ಔಟ್ ಆದ. ಅವ್ನ್ ಕಳ್ಳ, ನಾನ್ ಪೊಲೀಸ್. ಅವನಿಗೆ ಬಚ್ಚಿಟ್ಕೊಳಕ್ ಎಲ್ಲೂ ಜಾಗ ಸಿಗದೆ ನೀರಲ್ಲಿ ಬಚ್ಚಿಟ್ಕೊಂಡ್ಬಿಟ್ಟ. ಅಂದ್ರೆ ಅವ್ನ್ ಯಾರಿಗೂ ಸಿಗ್ಲೇ ಇಲ್ಲ? ನನಗೆ ಅಲ್ಲ, ಅವ್ನು ಯಾರಿಗೂ ಸಿಗ್ಲೇ ಇಲ್ಲ. ಸಖತ್ತಾಗಿ ಆಟಾಡ್ಸೋನೆ. ಸಾರಿ. ಅವತ್ತಿಂದ Yes, who is that darling? ಮಿಸ್ಟರ್ ಕಾಯ್. Please come in. ನಮಸ್ಕಾರ ಸರ್. ಯಾಕೆ ಬಂದ್ರಿ? ನಮ್ ಪ್ರಾಜೆಕ್ಟ್ ಅಪ್ರೂವ್ ಆಯ್ತು, ಅದಕ್ಕೆ ಹೇಳ್ಬಿಟ್ಟು ಹೋಗೋಣ ಅಂತ. ಅದನ್ನ ಫೋನಲ್ಲೇ ಹೇಳ್ಬೋದಿತ್ತಲ್ಲ. ಇಂಡಿಯಾಗ್ ಹೋಗ್ತಿದೀವಲ್ಲ, ಕೊನೆ ಸತಿ ನೋಡ್ಕೊಂಡು ಹೋಗೋಣ ಅಂತ. ಹೇಳ್ ಕಳ್ಸಿದ್ರೆ ನಾನೇ ಬರ್ತಿದ್ನಲ್ಲ. ಈ ಇಂಡಿಯನ್ಸ್ ಇಷ್ಟು ಡಾರ್ಲಿಂಗ್, ಹೇಳ್ದೆ ಕೇಳದೆ ಎಂಟ್ರಿ ಕೊಟ್ಬಿಡ್ತಾರೆ. ಸರ್, ಸಡನ್ ಆಗಿ ಬಂದು ಸರ್ಪ್ರೈಸ್ ಕೊಡೋಣ ಅಂತ. ನೋಡಿ, ನನ್ಗೆ ಪ್ರೈಸು ಸರ್ಪ್ರೈಸು ಇವೆಲ್ಲ ಆಗಲ್ಲ. ಮುಂಚೆನೆ ಹೇಳ್ ಕಳ್ಸಿದ್ರೆ ನಮ್ಗೆ ಸ್ವಲ್ಪ ಪ್ರಿಪ್ರೇಷನ್ಸ್ ಎಲ್ಲ ಇರುತ್ತೆ. ಎನಿವೆ, ಮೀಟ್ ಮೈ ವೈಫ್ ಆಲ್ಡಾ. ಡಾಲ್ಡಾನ? ಡಾಲ್ಡಾ ಅಲ್ಲ, ಆಲ್ಡಾ. ALDA. ಸ್ವಲ್ಪ ಮುದ್ದು ಜಾಸ್ತಿ. Make something, darling. Go. ಸಾರಿ. Super move, lover. Super move, lover. Aldo, darling, tea is ready. Please, for my sake, please. No. ಸರಸ. ಟೀ. ಥ್ಯಾಂಕ್ ಯು. ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಟೀ ಚೆನ್ನಾಗಿಲ್ವಾ? ಇನ್ನು ಕುಡ್ದಿಲ್ಲ. Please take it. ಒಂದ್ ಡೌಟ್, ಎಲ್ಲಾ ಫೋಟೋಸ್ ಅಲ್ಲೂ ನಿಮ್ ಹೆಂಡತಿನ ನಿಮ್ಮನ್ನ ಎತ್ಕೊಂಡಿದ್ರಲ್ಲ, ನೀವು ಟ್ರೈ ಮಾಡಿಲ್ವಾ? ಟ್ರೈ ಮಾಡ್ದೆ, ಡಾಕ್ಟರ್ ಬೇಡ ಅನ್ಬಿಟ್ಟು. ನಿಮ್ ಹೆಂಡತಿ ಪ್ರೆಗ್ನೆಂಟಾ? ಇಲ್ಲ, ಅವಳನ್ನ ಎತ್ಕೊಂಡ್ರೆ ನಾನ್ ಪೇಷಂಟ್ ಆಗ್ತೀನಿ ಅಂತ. ಬಾಯ್. ಸರ್, ಎಸ್. ಒಂದ್ ಡೌಟ್. ಯಾಕೆ ಲೇಟು ಕೇಳಿ. ನಿಮ್ದು ಲವ್ ಮ್ಯಾರೇಜಾ? ಎಸ್. ಆಕೆ ಮೊದ್ಲು ನಿಮ್ಮನ್ನ ಲವ್ ಮಾಡಿದ್ರ ಅಥವಾ ನೀವ್ ಆಕೆ ಲವ್ ಮಾಡಿದ್ರ? ಮೊದ್ಲು ಅವಳನ್ನ ಲವ್ ಮಾಡಿದ್ಲು, ಆಮೇಲೆ ನಾನು ಅವಳನ್ನ ಲವ್ ಮಾಡ್ಲೇಬೇಕಾಗಿ ಬಂತು. ಬಾಯ್. ಡೈಲಾಗ್. ಹಲೋ, ಐ ಆಮ್ ಅಭಿಷೇಕ್. ಅಭಿಷೇಕ್ ಹೆಗಡೆ. ಪರ್ಫೆಕ್ಟ್, ಸೂಪರ್. ನಾಳೆ ರಾತ್ರಿ ಪಾರ್ಟಿಲಿ ನೀನೇ ಅಭಿಷೇಕ್ ಹೆಗ್ಡೆ. ಯಾವ ನನ್ ಮಗನ್ಗೂ ಡೌಟ್ ಬರಬಾರ್ದು. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋ, ಓಕೆ? 1 minute. ಹಾಯ್, ಹಲೋ. ನನ್ ಫ್ರೆಂಡ್ ಒಬ್ಬ ಬಂದಿದ್ದಾನೆ. ಅವನ್ ಜೊತೆ ನೀನು ಅಭಿಷೇಕ್ ಹೆಗ್ಡೆ ತರ ಆಕ್ಟ್ ಮಾಡ್ಬೇಕು. ಅವನೇನಾದ್ರೂ ನಂಬಿಟ್ರೆ ನೀ ಗ್ಯಾರಂಟಿ ಪಾಸ್. ಕರ್ಕೊಂಡ್ಬಿಡ್ತೀನಿ.
ಹಾಯ್. ಅಭಿಷೇಕ್ ಅಭಿಷೇಕ್. ಅಭಿಷೇಕ್ ಹೆಗಡೆ ಬಂದಿದ್ದಾನೆ. ಬಾ 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 ಬಾ. ಅಭಿಷೇಕ್. ಹಾಯ್. ಹಲೋ. ಅಭಿಷೇಕ್ ಹೆಗಡೆ. ಹಲೋ ಹಲೋ. ಐ ಆಮ್ ಅಭಿಷೇಕ್. ಅಭಿಷೇಕ್ ಹೆಗಡೆ. ಅಭಿಷೇಕ್. ಹಾ, ಅಭಿಷೇಕ್ ಹೆಗಡೆ. ಅವನೇ. ಅಭಿಷೇಕ್. ಅಭಿಷೇಕ್ ಹೆಗಡೆ ಇವನಾ? ಅಯ್ಯೋ. ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಅವ್ರ ಕೈ ಚಾಚಿದ ಮೇಲೆ ತಾನೇ ನೀನ್ ಶೇಕ್ ಹ್ಯಾಂಡ್ ಕೊಡ್ಬೇಕು. ಅದಕ್ಕೆ ಮುಂಚೆ ನೀನೇ ಕೈ ಕೊಟ್ಬಿಟ್ಟೆ. ಯಾಕ ಸಾರಿ. ಮಾದೇಶ, ಹಾ? ನಾನ್ ಹಿಂಗೊಂದ್ ವಿಷಯ ಹೇಳ್ಬೇಕು ಕಣೋ. ಏನು? ನಾನು ಅಭಿಷೇಕ್ ಹೆಗ್ಡೆನ ಲವ್ ಮಾಡಿಲ್ಲ ಕಣೋ. ವಾಟ್? ಹೌದು, ನಾನು ಅವ್ನ್ ಹೇಗಿದ್ದಾನೆ ಅಂತಾನೂ ನೋಡಿಲ್ಲ. ಇವರೆಲ್ಲ ಸೇರ್ಕೊಂಡು ನಾನು ಅಭಿಷೇಕ್ ಹೆಗ್ಡೆನ ಲವ್ ಮಾಡ್ತಿದ್ದೀನಿ ಅಂತ ಉಬ್ಬಿಸ್ಬಿಟ್ರು. ಬಿಟ್ಟಿ ಮರ್ಯಾದೆ ಬೇಡ ಅನ್ನಕ್ಕಾಗತ್ತಾ? ನಾನು ಹೂ ಅನ್ಬಿಟ್ಟೆ. ಇವಾಗ 31st ನೈಟ್ ಪಾರ್ಟಿ ಇಟ್ಟಿದ್ದಾರೆ. ನಾನು ಅಭಿಷೇಕ್ ಹೆಗ್ಡೆನ್ ಕರ್ಕೊಂಡು ಹೋಗ್ಬೇಕಂತೆ. ಈ ದಡ್ಡನ್ ಅದಕ್ಕೆ ರೆಡಿ ಮಾಡ್ತಾ ಇದ್ದೆ. ನೀನು ಕಂಡಿಡ್ದ್ಬಿಟ್ಟೆ. ನಾನ್ ಏನೋ ಮಾಡೋದಿವಾಗ. ಹೇ ರಿಲ್ಯಾಕ್ಸ್. ಅವನಿಗೆ ನಾನು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಕೊಡ್ತೀನಿ. ಓಕೆ? ಅಭಿಷೇಕ್ ಸರ್, ಒಂದ್ ನಿಮಿಷ. ನಿಮ್ಗೆ ಇಂಗ್ಲಿಷ್ ಬರುತ್ತಾ? ಅದೇನಿಲ್ಲ, ನ್ಯಾಚುರಲ್ ಆಗಿ ಸ್ಟೈಲ್ ಆಗಿ ಇಂಗ್ಲಿಷ್ ಮಾತಾಡಿದ್ರೆ ಆಟೋಮೆಟಿಕ್ ಆಗಿ ರಿಚ್ ಲುಕ್ ಬಂದ್ಬಿಡುತ್ತೆ. ಬರತ್ತೆ. ನೀ ಬರಕ್ ಮುಂಚೆ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಿದ್ದೆ ನಾನು. ನೀ ಬಂದ ಮೇಲೆ ಎಲ್ಲ ಎಕ್ಬಿಟ್ಟು ಹೋಗಿದ್ದು. ಇಲ್ಲಿ ನೋಡಿ, ಸ್ವಲ್ಪ ತಿರುಗಿ ನೋಡಿ. ನಡಿಬೇಕಾರೆ ಸ್ಟ್ರೈಟ್ ಆಗಿ ನಡಿಬೇಕು, ಬಾಡಿ ಸ್ಟಿಫ್ ಆಗಿರ್ಬೇಕು, ಮಾತಲ್ಲಿ ಕಾನ್ಫಿಡೆನ್ಸ್ ಇರಬೇಕು. ವೆರಿ ಸಿಂಪಲ್ ನೋಡಿ. ಆಮೇಲೆ ಸುಮ್ಮನೆ ನಗಬಾರ್ದು. ಯಾರ ನಿಮ್ಮನ್ನ ನೋಡಿ ಮಾತಾಡ್ಸೋರ್ಗು ನೀವು ಮಾತಾಡಿಸ್ಬಾರ್ದು. ಓಕೆ? ಅಲ್ಲ, ನೀನೇನ್ ಸೂಪರ್ ಸ್ಟಾರ್. ಅಲ್ಲ, ಏನಿದು? 31st ನೈಟ್ ಪಾರ್ಟಿಗೆ ನೀನೇ ಅಭಿಷೇಕ್ ಹೆಗ್ಡೆ. ನಾನಾ? ಪ್ಲೀಸ್ 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 ಇಲ್ಲ ಅಂತ ಹೇಳ್ಬೇಡ. ಓಕೆ ಹೇಳು. ಓಕೆ 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 ಓಕೆ. ಯಸ್. ಸರ್, ಯಾಕೆ ಸರ್ ಟೆನ್ಷನ್ ಅಲ್ಲಿ ಓಡಾಡ್ತಿದ್ದೀರಾ? ಲೇ ನಾಯಿ, ಮುಚ್ಚ ಬಾಯಿ. ಬಾಗಡೆ ನನ್ನ ಟೆನ್ಷನ್ ನನಗೆ. ಈ ನನ್ನ ಮಗನ್ ಬೇರೆ. ನೋಡಮ್ಮ ಅಂಜಲಿ, ಅಭಿಷೇಕ್ ಹೆಗಡೆ ಅವ್ರು ಬರ್ತಾರಮ್ಮ. ಬರ್ತಾರ ಸರ್, ಗ್ಯಾರಂಟಿ ಬರ್ಲಿಲ್ಲ ಅಂತ ಇಟ್ಕೋ. ಇಲ್ಲಿರೋರೆಲ್ಲ ಸೇರ್ಕೊಂಡು ಕೆರ ತಗೊಂಡು ಜ್ವರ ಬರೋವರೆಗೂ ಹೊಡಿತಾರೆ ನನಗೆ. ಪ್ಲೀಸ್, ಇವತ್ತು ಬೇರೆ ಕ್ರೋಸಿನ್ ತಂದಿಲ್ಲ. ಅಕ್ಕ, ನೀನ್ ಈಗಲೂ ಹೂವನಕ್ಕ. ಕೋಟ್ ರೆಡಿ ಆಗಿದೆ. ಲಬಕ್ಕಂತ ತಗಲಾಕೊಂಡು ಹಿಂದಿನ ಬಾಗಿಲಿಂದ ಹಿಂಗ್ ಹೋಗಿ ಮುಂದಿನ ಬಾಗಿಲಿಂದ ಎಂಟ್ರಿ ಕೊಟ್ಬಿಡ್ತೀನಿ. ಬೇಕಾದ್ರೆ ಒಂದು ತುಣುಕ್ ತೋರಿಸ್ಲಾ? ಹಲೋ, ಐ ಆಮ್ ಅಭಿಷೇಕ್ ಹೆಗಡೆ. ಚೆನ್ನಾಗಿದೆ. ಆಯ್ತು, ಹೋಗ್ತೀನಿ. ಹಲೋ, ವೆಲ್ಕಮ್ ಸರ್. ಅಯ್ಯೋ ಪಾಪಿ, ಯಾರನ್ ಕೈ ಕಾರ್ ತಗೊಂಬಂದ? ನಾನಂತೂ ಕಾರ್ ಬಾಡ್ಗೆ ಕೊಡಲ್ಲ. ಅಂಜಲಿ, ಹಾಯ್. ಹೌ ಆರ್ ಯು? ಸರ್, ನನಗಂತೂ ನಂಬಕ್ಕೆ ಆಗ್ತಿಲ್ಲ ಸರ್. ನಿಮ್ಮಂತ ಒಬ್ಬ ಗ್ರೇಟ್ ಪರ್ಸನ್ ನಮ್ಮ ಪಾರ್ಟಿ ಬಂದಿರೋದು ಅಂದ್ರೆ. ಸರ್, ನಾನು ಗ್ರೇಟ್ ಡೈರೆಕ್ಟ್ರೆ. ಈ ಟ್ಯಾಕ್ಸು, ಇಜ್ಗಾರ್ಡು, ಆ ಆಡ್ಸ್ ಎಲ್ಲ ನಾನೇ ಮಾಡಿರೋದು. ಎಕ್ಸ್ಕ್ಯೂಸ್ ಮೀ. ಎಸ್ ಸರ್. ಇದು ಸ್ವಲ್ಪ ಕೋಲ್ಡ್ ಕಮ್ಮಿ ಇದೆ. ಕೋಲ್ಡ್ ಆಗಿರುತ್ತೆ. ಸ್ವಲ್ಪ ಜಾಸ್ತಿ ಆಗಿ. ಅಕ್ಕ, ಭಯಂಕರ ಓವರ್ ಆಕ್ಟಿಂಗ್ ಮಾಡ್ತಾವನೆ. ಪಡ್ಕೊಂಡು ಈ ಕ್ಯಾರೆಕ್ಟರ್ ನಾನು ಮಾಡ್ತೀನಿ ಅಂತ ಬೇರೆ ಏನೇನು ಆಡ್ ಮಾಡಿದ್ದೀರಾ ನೀವು? ಸರ್, ಈ ಹನುಮಂತನ ಹಲ್ಪುಡಿ ಹಾಡು ನಾನೇ ಮಾಡಿರೋದು ಸರ್. ಸರ್, ಎಸ್ ಸರ್, ನಾನು ಚಾಮುಂಡೇಶ್ವರಿ ಮಹಿಳಾ ಸಮಾಜದ ಪ್ರೆಸಿಡೆಂಟು. ನಮ್ ಸಂಘಕ್ಕೆ ಫಂಡ್ಸ್ ಕಲೆಕ್ಟ್ ಮಾಡ್ತಾ ಇದೀವಿ. ತಾವೇನಾದ್ರೂ ಸಹಾಯ ಮಾಡಕ್ಕಾಗತ್ತಾ ಸರ್? ವೈ ನಾಟ್? ಅವ್ರಿವಾಗ ಕ್ಯಾಶ್ ತಂದಿಲ್ಲ. ಪರವಾಗಿಲ್ಲ ಸರ್, ಚೆಕ್ ಕೊಡ್ಬಹುದು. ಓಕೆ. ಚೆಕ್ ಬುಕ್ ಯಾರು ಕೈಯಲ್ಲಿ ಇಟ್ಕೊಂಡು ಓಡ. ಏನ್ ಚೆಕ್ ಬುಕ್? ಯಾರ್ಯಾರ್ದು ಚೆಕ್ ಬುಕ್ ಕೈಯಲ್ಲಿ ಇಟ್ಕೊಂಡು ಓಡಾಡ್ತಿದ್ದೀನೋ? ಹಿಂಗೆಲ್ಲ ಮಾಡಿದ್ರೆ ಕಂಬಿ ಎಣಿಸ್ಬೇಕಾಗತ್ತೆ. 3 lakhs. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್, ಏನ್ ಗ್ರೇಟ್ ಸರ್ ನೀವು. ಪರೋಟಕ್ಕೆ ಬಿಲ್ ಕೊಡೋ ತರ 3 ಲಕ್ಷ ಹರ್ಕೊಟ್ಬಿಟ್ರಲ್ಲ ಸರ್.